ಹೇಳಿ ಅನೇಕ ಬೀದಿ ಬದಿ ವ್ಯಾಪಾರಸ್ಥರು ಅವ್ರು ಎಲ್ಲಿನೂ ನಿಲ್ತೇವೆ ಅಂತ ಹೇಳಿಲ್ಲ. ಓಕೆ, ಎಲ್ಲರಿಗೂ ಭಾಗ್ಯ ಕೊಡ್ತೇವೆ ಅಂತ ಹೇಳಿದ್ರು. ಈಗ ಹಾಗೆ ಅಂತ ಹೇಳಿ ಜನಗಳ ಜೊತೆ ನಿಂತಾರ ಇವಾಗ ಬೀದಿ ವ್ಯಾಪಾರಿಗಳನ್ನ ಜನರ ಹಿತಾಸಕ್ತಿಗಾಗಿ ನಿಂತಿದ್ದಾರೆ. ಆಮೇಲೆ ನೋಡಿ, ಇನ್ನೊಂದು ದುರಂತ ಅಂದ್ರೆ ಇದೇ ಬೀದಿ ವ್ಯಾಪಾರಿಗಳ ಒಂದು ಗಲಾಟೆಯಲ್ಲಿ ಏನು ಮೊನ್ನೆ ಶಿವಾಜಿನಗರದಲ್ಲಿ ಕನ್ನಡದ ಶಾಲೆ ಹಾಕೊಂಡು ಕನ್ನಡ ರಾಜ್ಯಾಧ್ಯಕ್ಷ ಒಬ್ಬನು ಕನ್ನಡದ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು, ಇವಾಗ ನಾವೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಇವತ್ತೇನಾಗಿದೆ, ಬರೀ ಬೀದಿ ವ್ಯಾಪಾರಿಗಳು ಅಲ್ಲೂ ಕೂಡ ಕೂಲಿ ಕಾರ್ಮಿಕರಾಗಿದ್ದಾರೆ. ಈ ಒಂದು ಘಟನೆ ನೋಡಿದಾಗ ಹೇಗೆ ಅಂದರೆ, ಒಬ್ಬ ಮುಖಂಡಂದು 20 ಅಂಗಡಿ ಇರುತ್ತೆ, ಅವ್ರನ್ನ ಬಾಡಿಗೆಗೆ ಅಂತ ಬಿಟ್ಟಿರ್ತಾನೆ, ಅವರಿಗೆ ದಿನ ಬಡ್ಡಿ ದುಡ್ಡನ್ನ 500 ರೂಪಾಯಿ ಕೊಟ್ಟು 1000 ರೂಪಾಯಿ ವಸೂಲಿ ಮಾಡ್ತಾನೆ. ಈ ರೀತಿಯ ಒಂದು ಘಟನೆ ಆದಾಗ ಅದಾದ ನಂತರ ಒಂದು ಅಮಾಯಕ ನಮ್ಮ ಪಾಪ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಇಷ್ಟು ದೊಡ್ಡ ಹಲ್ಲೆಗಳು, ಅದನ್ನು ಇವರಿಗೆ ಏನು ಅಂದರೆ ಅಲ್ಲಿ ನೋಡಿ, ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಓಡೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತಾನೆ, ಕನ್ನಡದ ಶೆಲ್ಲ ಹಾಕ್ಕೊಂಡು ವಿಡಿಯೋ ಮಾಡ್ತಾನೆ. ಅಂತ ಹೇಳ್ತಾನೆ, ನಾವು ಒಂದು ಕನ್ನಡ ಧ್ವಜವನ್ನು ತೆರವು ಮಾಡ್ತಾ ಇದ್ರು, ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ರು, ನಮಗೆ ಅವಾಚ್ಯ ಶಬ್ದಗಳಿಂದ ಬೈದ್ರು, ಹಾಗಾಗಿ ನಾನು ಹಲ್ಲೆ ಮಾಡಿದೆ ಅಂತ. ಅಪ್ಪ, ನೀನು ಎಲ್ಲಾದರೂ ಒಂದು ಕಡೆ ನೋಡಿ ಹೊಡಿತಾ ನೀವೇ ನೋಡ್ತಾ ಇದ್ರ, ಎಲ್ಲೂ ಕೂಡ ಕನ್ನಡ ಧ್ವಜವನ್ನು ತೆರವು ಮಾಡಿದ್ದಾಗಲಿ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾಗಲಿ ಎಲ್ಲೂ ಇಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಈ ಥರ ಒಂದು ಸಂಘಟನೆ, ದುರಂತ ಸಂಘಟನೆಗಳಿರೋದ್ರಿಂದ ನಾವು ಕನ್ನಡ ಪರ ಸಂಘಟನೆಯವರಿಗೂ, ಒಂದು ಸ್ವಚ್ಛವಾಗಿ ಕನ್ನಡ ಪರ ಸಂಘಟನೆ ಮಾಡೋರಿಗೂ ಇವರಿಂದ ಕೆಟ್ಟ ಹೆಸರುಗಳು ಬರ್ತಾ ಇದೆ. ನೋಡಿ, ಅವನು ಒಬ್ಬ ರಾಜ್ಯಾಧ್ಯಕ್ಷ ಆಗಿ ಚೇರ್ಗಳು ಹೊಡಿತಾನೆ. ಅಲ್ಲ ರೀ, ನಾವೊಂದು ಸಂಘಟನೆನ ರಿಜಿಸ್ಟರ್ ಮಾಡಬೇಕಾದಾಗ ನಮಗೆ ಒಂದು ಸಂವಿಧಾನವಾಗಿ ನಾವು ಈ ಸಂವಿಧಾನಬದ್ಧವಾಗಿ ನಾವು ಒಂದು ಸಂಘಟನೆ ಕಟ್ತೇವೆ, ಜನಗಳಿಗೆ ನ್ಯಾಯ ಹೇಳ್ತೇವೆ, ಡಾಕ್ಟರ್ ಅಂಬೇಡ್ಕರ್ ಬರೆದಿದ್ದ ಸಂವಿಧಾನ ತಿಳಿ ಹೇಳ್ತೇವೆ ಅಂತ ಸಂಘಟನೆ ರಿಜಿಸ್ಟರ್ ಮಾಡ್ಕೊತೇವೆ. ಅಂಥವ್ರು ಕಾನೂನನ್ನು ಕೈಗೆತ್ತಿಕೊಂಡು ರಾಘವೇಂದ್ರ ಅವರೇ, ಒಂದು ಟೌನ್ ವೆಂಡಿಂಗ್ ಕಮಿಟಿ TVC ಅನ್ನೋದು ಒಂದು ಕಮಿಟಿ ಮಾಡಬೇಕು, ಆ ಕಮಿಟಿಗೆ ಅಧ್ಯಕ್ಷರು ಇರಬೇಕು, ಮಹಿಳಾ ಸದಸ್ಯರು ಇರಬೇಕು, ಇತ್ಯಾದಿ ನಿಯಮಗಳೆಲ್ಲವೂ ಕೂಡ ಇದೆ. ಈ ಟೌನ್ ವೆಂಡಿಂಗ್ ಕಮಿಟಿನೇ ಇಲ್ಲಿ ತನಕವೂ ಕೂಡ ಆಗಿಲ್ಲ ಅನ್ನುವಂಥ ಆರೋಪ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆ ಆಗಿಲ್ಲ, ಚುನಾವಣೆ ಆಗದೆ ಟೌನ್ ವೆಂಡಿಂಗ್ ಕಮಿಟಿಗೆ ಚುನಾವಣೆ ಆಗಿಲ್ಲ. ಈ ಯಾವ ಕಮಿಟಿ ಇಲ್ಲದೆ ಇದ್ದಾಗಲೂ ಕೂಡ ಆ ಕಮಿಟಿ ನಿರ್ಣಯವನ್ನು ತೆಗೆದುಕೊಳ್ಳುವ ತನಕವೂ ಕೂಡ ಈ ತಾತ್ಕಾಲಿಕ ಪ್ರಮಾಣ ಪತ್ರವನ್ನು ಏನು ಹೊಂದಿರ್ತಾರಲ್ಲ ಬೀದಿ ಬದಿ ವ್ಯಾಪಾರಿಗಳು, ಅವ್ರಿಗೆ ಯಾವುದೇ ಕಾರಣಕ್ಕಾಗಿ ತೊಂದರೆ ನೀಡಬಾರ್ದು ಅಂತ ನಿಯಮ ಹೇಳುತ್ತೆ. ಬಟ್ ನಿಯಮದ ವಿರುದ್ಧ ಇವರು ನಡೆದುಕೊಳ್ತಿದ್ದಾರೆ ಅಂತ ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತಾ ಇರೋದು. ಅಲ್ಲ, ಖಂಡಿತ. ಯಾಕೆಂದರೆ ಎಷ್ಟೋ ಜನಕ್ಕೆ ಅದಕ್ಕೆ ವ್ಯಾಪಾರಸ್ಥರಿಗೆ ಇದೇ BBMP ಅವರೇ ಒಂದು ಕಾರ್ಡನ್ನು ಕೊಟ್ಟು ಲೈಸೆನ್ಸ್ ಕೊಟ್ಟಿದ್ದಾರೆ. ಅದೇ ಲೈಸೆನ್ಸ್ ಮೇಲೆ ಆಧಾರ್ ಕಾರ್ಡು, ಅವ್ರ ಪ್ಯಾನ್ ಕಾರ್ಡ್ ಮೇಲೆ ಸರ್ಕಾರಿ ಬ್ಯಾಂಕ್ಗಳಿಂದ ಸಾಲನೂ ಪಡೆದವ್ರೆ. ಆದರೆ ಇವತ್ತು ನೋಡಿ ಏನಾಗಿದೆ, ಈಗ ನೋಡಿ, ಮಹಾನಗರ ಪಾಲಿಕೆ ಎಲೆಕ್ಷನ್ ಇಲ್ಲ, ಸ್ಥಳೀಯವಾಗಿ ಯಾರು ಮುಖಂಡರನ್ನ ಈ ಬೀದಿ ವ್ಯಾಪಾರಿಗಳಿರ್ಬೋದು ಯಾವುದೇ ಸಮಸ್ಯೆ ಹೇಳ್ಕೊಳ್ಳೋಕ್ಕೂ ಒಬ್ಬ ಜನಪ್ರತಿನಿಧಿ ಇಲ್ಲ. ಈಗ ಒಂದು ಪಕ್ಷದಲ್ಲಿ 5 ಜನ ಜನಪ್ರತಿನಿಧಿಗಳು ಒಂದೊಂದು ವಾರ್ಡಲ್ಲಿದ್ದಾರೆ. ಯಾರು ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ. ಯಾರೂ ಹೋಗಿ ಆ ಒಂದು ಏನು MLAಗಳಿರ್ಬೋದು, ಶಾಸಕರಿಗೆ, ಮಂತ್ರಿಗಳಿಗೆ ಮುಟ್ಸೋ ಗೋಜಿಗೆ ಹೋಗ್ತಾ ಇಲ್ಲ. ನಮಗೇನೋ ಡಿಸೆಂಬರಲ್ಲಿ ಎಲೆಕ್ಷನ್ ಆಗುತ್ತೆ, ನಮ್ಮದು ನಾವು ನೋಡ್ಕೊಂಡ್ರೆ ಸಾಕು ಅಂತ. ಆಮೇಲೆ ಇವತ್ತು ನೋಡಿ, ಒಂದೊಂದು ವಾರ್ಡಲ್ಲೂ ಕೂಡ ಇವ್ರು ಫಸ್ಟ್ GB ಅಧಿಕಾರಿಗಳು ಏನು ಮಾಡಬೇಕಿತ್ತು ಅಂದರೆ, ಒಂದು ಮೀಟಿಂಗ್ ಮಾಡಬೇಕು. ಎಲ್ಲ ಫುಟ್ಪಾತ್ ವ್ಯಾಪಾರಿಗಳನ್ನು ಒಂದು ಕಡೆ ಸೇರಿಸಿ, ನೋಡಪ್ಪ, ಫುಟ್ಪಾತ್ ತೆರವು ನಾವು ಮಾಡ್ತಾ ಇದ್ದೇವೆ, ತೆರವು ಮಾಡ್ತಾ ಇದ್ದಾಗ ಅಧಿಕಾರಿಗಳನ್ನ ಸೇರಿಸಿ, ನೀವೇನಾದ್ರು ಕಲೆಕ್ಷನ್ ತೊಗೊತಾ ಇದ್ದರೆ, ಪೊಲೀಸರು ಕಲೆಕ್ಷನ್ ತೊಗೊತಾ ಇದ್ದರೆ, ನಾವು ಒಂದು ಸಲ ತೆರವು ಮಾಡಿದ ಮೇಲೆ ಈಗ ಏನಾಗಿದೆ, ಒಂದು ಕಡೆ ತೆರವು ಮಾಡ್ಕೊಳ್ತಾ ಬರ್ತಾರೆ, ಮತ್ತು ಹಿಂದ್ಗಡೆಯಿಂದ ಅಂಗಡಿ ಇಟ್ಕೊಳ್ತಾ ಬರ್ತಾರೆ. ಅದು ಯಾಕೆ ಅದು ಯಾಕೆ ಆಗ್ತಾ ಇದೆ ಅಂದರೆ, ಇವರಿಗೆ ತೆರವು ಮಾಡ್ತಿರೋ ಅಧಿಕಾರಿಗಳು ಒಂದು ಮಹಾನಗರ ಪಾಲಿಕೆಯಿಂದ ಹಿರಿಯ ಅಧಿಕಾರಿಗಳ ಜೊತೆಗೆ ಬರ್ತಾರೆ. ಆ ತೆರವು ಮಾಡೋದನ್ನ ಗಮನಿಸ್ಬೇಕಲ್ಲ, ಮುಂದೆ ತೆರವು ಆಗಿರೋ ಜಾಗದಲ್ಲಿ ಮತ್ತೆ ಅಂಗಡಿ ಇಡಬಾರ್ದಲ್ಲ. ಅದನ್ನ ನೋಡ್ಕೊಳ್ಬೇಕಾದ್ರೆ ಅಧಿಕಾರ ಆ ವಾರ್ಡ್ ಅಧಿಕಾರಿಗಳು. ಆ ವಾರ್ಡ್ ಅಧಿಕಾರಿಗಳಿಗೆ ಏನಾಗ್ತಾ ಇದೆ, ಮಾಮೂಲಿ ಹೋಗ್ತಾ ಇದೆ, ಡೈಲಿ ಇಷ್ಟು ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ಹೇಗೆ ರೌಡಿಗಳು 1000 ರೂಪಾಯಿ ಕೊಟ್ಬಿಟ್ಟು 1500 ವಸೂಲು ಮಾಡ್ತಾರೋ, ಅದೇ ಥರನೇ ಈಗ ಪೊಲೀಸ್ ಇಲಾಖೆಗೆ, ಮಹಾನಗರ ಪಾಲಿಕೆಗೆ ಫ್ರೀಯಾಗಿ ಬರ್ತಾ ಇದೆ ದುಡ್ಡು. ಆ ಫ್ರೀಯಾಗಿ ಬರ್ತಾರೋ ದುಡ್ಡನ್ನ ಇವಾಗ ಪಾಪ ಅವರು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ, ಸಂಬಳ ಜೊತೆ ಗಿಂಬಳ ಬರುತ್ತೆ, ನಾನು ಚೀಟಿ ಕಟ್ಟಬೇಕು, ನಾನು ಮನೆ ಸಂಸಾರ ಮಾಡಬೇಕು, ನನ್ನ ಹೆಂಡತಿ ಒಳ್ಳೆ ಸೀರೆ ತರಬೇಕು ಅಂತ. ಈ ಒಂದು ಕಲೆಕ್ಷನ್ಗೋಸ್ಕರ ಇಲ್ಲಿ ಎಷ್ಟೇ ತೆರವು ಮಾಡಿದ್ರು ಮತ್ತೆ ಪುನಃ ಅಲ್ಲೇ ಅಂಗಡಿಗಳು ಹಾಕುವಂಥ ದುರಂತ ನಡೀತಾ ಇದೆ. ಆಮೇಲೆ ನೋಡಿ, ಇದು ಹೇಗೆ ಅಂದರೆ, ಅದನ್ನು ಫಸ್ಟ್ ಸರಿ ಮಾಡಬೇಕು ಅಂದಾಗ ಇದೇ ಕೃಷ್ಣ ಬೈರೇಗೌಡರು ಒಂದು ವಾರ್ಡ್ ವೈಸ್ ಮೀಟಿಂಗ್ ಮಾಡಬೇಕು, ಇದಕ್ಕೆ ಒಂದು ಕಮಿಟಿ ರಚನೆ ಮಾಡಬೇಕು. ಯಾರೆಲ್ಲ ಮತ್ತೆ ಈಗ ಅಂಗಡಿ ಒಂದು ಉದಾಹರಣೆಗಳದ್ದು, ಒಂದು ಹೂವಿನ ವ್ಯಾಪಾರಿ ಅಲ್ಲಿ ಅಂಗಡಿ ತೆರವುಗೊಳಿಸಿದ್ರೆ ತಿರ್ಗಾ ಮಾರಿದ್ರೆ ಹೂವಿನ ಅಂಗಡಿ ಅಲ್ಲೇ ಇಟ್ಕೊತಾರೆ. ಅದಲ್ಲ, ಅದಕ್ಕೆ ಒಂದು ಪುನರ್ವ್ಯವಸ್ಥೆ ಮಾಡಿ ಅವಾಗ ಏನಾಗುತ್ತೆ ಅಂದರೆ, ಅವ್ರನ್ನ ನೋಡಿಕೊಂಡು, ಒಂದು ವ್ಯಾಪಾರಿನ ನೋಡಿಕೊಂಡು ಇನ್ನು 10 ಜನ ಏನು ಮಾಡ್ತಾರೆ, ಬಿಡು ಇವತ್ತು ತೆರವು ಮಾಡ್ತಾರೆ ತಾನೆ, ನಾವೇ ತೆರವು ಮಾಡಿ ಇಟ್ಕೊಬಿಡೋಣ. ನಾನು ನಿನ್ನೆ ಗಮನಿಸಿದೆ, ಮಲ್ಲೇಶ್ವರಂ ಹೋದಾಗ ಕೆಲವರು ಅಲ್ಲಿಗೆ ತೆರವು ಮಾಡ್ತಾ ಇದ್ದಾಗ ಇವರನ್ನೇ ಎಲ್ಲ ಸ್ಕ್ರೂ ಹಾಕಿ ಬಿಚ್ತಾ ಇದ್ರು. ಅವರಾದರೆ ಹಾಳು ಮಾಡಿಬಿಡ್ತಾರೆ, ನಾವು ಮಾತ್ರ ತೆರವು ಮಾಡ್ಕೊಂಡು ಒಂದು 15 ದಿನ ಆದಮೇಲೆ ನಾವು ಮತ್ತೆ ತಿರ್ಗಾ ಅದನ್ನು ಸೇಫ್ಟಿಯಾಗಿ ಮತ್ತೆ ಅಲ್ಲಿಗೆ ಫಿಟ್ ಮಾಡೋಣ ಅಂತ. ಈ ಒಂದು ಆಗೋದೇನಕ್ಕೆ ಅಂದರೆ, ಕೆಲವು ಅಧಿಕಾರಿಗಳು ಅವರಿಗೆ ಗಮನಕ್ಕೆ ತರ್ತಾರೆ,
ನೋಡಪ್ಪ ಈಗ ಈ ಏರಿಯಾದಲ್ಲಿ ನಾಳೆ ತೆರವು ಬರ್ತಾ ಇದೆ, ನಿಮ್ಮ ಐಟಮ್ ಬಿಚ್ಚಿಟ್ಕೋಬಿಡಿ, ಅವ್ರು ಹೋಗ್ತಾರೆ ಸ್ವಲ್ಪ ದಿನ ಆದಮೇಲೆ ನಾವು ನಿಮ್ಗೆ ಹೇಳ್ತೇವೆ, ಅವತ್ತು ಬಂದು ಫಿಟ್ ಮಾಡ್ಕೊಳ್ಳಿ, ಮತ್ತೆ ಯಥಾಸ್ಥಿತಿ ನೀವು ಕೆಲಸ ಮಾಡಿ ಅಂತ. ಇಂಥ ಅಧಿಕಾರಿಗಳನ್ನು ಫಸ್ಟು ಏನೀಗ ನಮ್ಮ ಕೃಷ್ಣ ಬೈರೇಗೌಡರು ಸನ್ಮಾನ ಮಾಡ್ತಾರಲ್ಲ ಮೊನ್ನೆ ಒದೆ ತಿಂದಿರೋ ಅಧಿಕಾರಿಗಳಿಗೆ ಅಲ್ವಾ, ಅವ್ರನ್ನ ಅದೇ ಥರನೇ ಇಂಥ ಅಧಿಕಾರಿಗಳನ್ನ ಅವರು ಸ್ವಲ್ಪನೂ ಯೋಚನೆ ಮಾಡದೆ ಅವ್ರನ್ನ ಮನೆ ಕಳಿಸೋ ಕೆಲಸನೂ ಮಾಡಬೇಕು. ಯಾಕಂದರೆ ಇಲ್ಲಿ ಯಾವುದೇ ಒಂದು 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 ಇಲಾಖೆ, ಯಾವುದೇ ಮಹಾನಗರ ಪಾಲಿಕೆ ಆಗಲಿ ಅಥವಾ ಒಂದು ಇಲಾಖೆ ಭದ್ರವಾಗಿ ಅವ್ರು ಕೆಲಸ ಮಾಡಿದರೆ ಇಷ್ಟೊಂದು ಫುಟ್ಪಾತ್ ಒತ್ತುವರಿಗಳು ಆಗಲ್ಲಾಗಿತ್ತು ಇಲ್ಲಿವರೆಗೆ. ಓಕೆ, ಆಮೇಲೆ ಈಗ ಅವ್ರು ಹೇಳ್ತಾ ಇರೋದು ಸರ್, ನೀವು ಫುಟ್ಪಾತ್ ಒತ್ತುವರಿ ಮಾಡಿದಿರಿ ಅನ್ನೋ ಕಾರಣಕ್ಕೆ ನಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇದ್ದೀರಿ. ಯಾರೋ ಶ್ರೀಮಂತರು, ಯಾವುದೋ ಶಾಸಕರು, ಯಾವುದೋ ರಾಜಕಾರಣಿಗಳು, ಯಾವುದೋ ಮುಖಂಡರುಗಳು ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ, ಎಕರೆಗಟ್ಟಲೆ ಜಾಗ ಮಾಡಿದ್ದಾರೆ. ಅವ್ರ ವಿರುದ್ಧ ಏನು ಕ್ರಮ? ಅಲ್ಲ, ನಾನು ಮೊದಲೇ ನೀವು ಬಂದ ತಕ್ಷಣ ಅದನ್ನೇ ಹೇಳಿದೆ ಸರ್. ಈಗ ನಮಗೆ ಬೇಕಾಗಿ ಅದನ್ನೇ ಹೇಳೋದು. ಇವತ್ತು ಇವ್ರು ಏನ್ ಮಾಡಿದ್ದಾರೆ, ಕೆಳಗಿಂದ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಫುಟ್ಪಾತ್ ವ್ಯಾಪಾರಿಗಳಿಂದ ಮೇಲಕ್ಕೆ ಒಂದೊಂದು ಹಂತ ಹೋಗ್ತಾ ಇದ್ದಾರೆ. ನಾವು ಅದಲ್ಲ, ನೀವು ಮೊದಲು ಅದೇ ನಿಮ್ಮ ಡಾಲರ್ಸ್ ಕಾಲೋನಿಲಿರೋದ ಪಾಟ್ಗಳನ್ನ ಮನೆ ಮುಂದಿಟ್ಟು, ಅದು ಸರ್ಕಾರಿ ಜಾಗ, ಆ ಫುಟ್ಪಾತನ್ನ ತೆರವು ಮಾಡಿ, ಅದೇ JC ರೋಡಿಗೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಅಂಗಡಿಗಳಿದ್ರು ಕೂಡ ರೋಡಲ್ಲಿ ಅವರು ಪಾರ್ಟ್ಸ್ ಚೇಂಜ್ ಮಾಡ್ಕೊಂಡು ಬರ್ತಾರಲ್ಲ, ಅದನ್ನು ಫಸ್ಟ್ ತೆರವು ಮಾಡಿ. ನೀವು ಈ ರೀತಿ ಅವಿನಿ ರೋಡಿಗೆ ಹೋಗ್ಬಿಟ್ಟು ಯಾರೋ ಅಮಿತ್ ಶಾ ಫೋನ್ ಮಾಡ್ಬಿಟ್ಟು ಇಲ್ಲಿ MLA ಹೇಳ್ತಾರಲ್ಲ, ಅವಿನಿ ರೋಡಲ್ಲಿರುವಂಥ ಶೇಟುಗಳನ್ನು ಹೊಡೆದ್ಬಿಟ್ಟು ತೆರವು ಮಾಡಿ, ಅದನ್ನೆಲ್ಲ ಫಸ್ಟ್ ಮಾಡ್ಕೊಳ್ದೆ ನೀವು ಬರೀ ಇಡ್ಲಿ ದೋಸೆ ಮಾಡೋವಂಥವ್ರನ್ನ, ಯಾವುದೋ ಒಂದು ಹೊಟ್ಟೆಪಾಡಿಗೆ ಮಾಡ್ತಾ ಇರೋವಂಥವ್ರನ್ನ ತೆರವು ಮಾಡೋದು ಬೇಡ. ಯಾಕಂದ್ರೆ ಅಲ್ಲಿನೂ ಇದೆ, ತೆರವು ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ, ಮಾಡಲಿ, ಒಳ್ಳೆ ಕೆಲಸನೇ. ಆದರೆ ನೀವು ಮೊದಲು ಅಂದರೆ ಈಗ ಜೀವನ ಮಾಡೋಕೆ ಏನು ಬೇಕು ಸರ್, ಮೊದಲು ನೀರು ಬೇಕು. ಆ ನೀರನ್ನೇ ಇಲ್ದಂಗೆ ಮಾಡೋದಲ್ಲ. ಏನು ಅಂದ್ರೆ ಮೊದಲು ನೀವು ಬಲಾಢ್ಯರನ್ನ ತೆರವು ಮಾಡಿ, ಬಲಾಢ್ಯರನ್ನ ತೆರವು ಮಾಡಿದಾಗ ಬಲಹೀನರಿಗೆ ಏನು ಕ್ರಮ, ಅದಾದ್ರೆ ಮಾತ್ರನೇ ನೀವು ಮಾಡಿದ ಕೆಲಸಕ್ಕೆ ಒಳ್ಳೆ ಕೆಲಸ ಅಂತ ನಾವು ಅಪ್ಸೆಟ್ ಮಾಡ್ತೇವೆ, ಮಾಡೋಕ್ಕಾಗಲ್ಲ. ರಾಘವೇಂದ್ರ ಅವರೇ, ನನಗೊಂದು ಬೇಸಿಕ್ ಪ್ರಶ್ನೆ ಇದೆ. ಈಗ ನೀವೇನೋ ಒಕ್ಕಲೆಬ್ಬಿಸ್ತಾ ಇದ್ದೀರಿ, ಒತ್ತುವರಿ ಮಾಡ್ತಾ ಇದ್ದೀರಿ, ಏನೋ ಆಗ್ತಾ ಇದೆ. ಹೌದು, ವ್ಯಾಪಾರ ನಿಷೇಧ ಆಗಬೇಕು ಸಾರ್ವಜನಿಕರ ದೃಷ್ಟಿಯಿಂದ, ಇತ್ಯಾದಿ ಇತ್ಯಾದಿ. ವ್ಯಾಪಾರ ನಿಷೇಧ ಮಾಡುವುದರ ಜೊತೆಗೆ ಆ ವ್ಯಾಪಾರವನ್ನ ನಂಬಿಕೊಂಡಂತಹ ಕುಟುಂಬಸ್ಥರ ಯಾರೋ ಯುವಕರು ಇರ್ತಾರೆ, ಯುವತಿಯರು ಇರ್ತಾರೆ, ಅವ್ರಿಗೊಂದು ಕೌಶಲ್ಯ ಅದಂತ ಒಂದು ಟ್ರೈನಿಂಗ್ ಕೊಡೋದು, ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ಸರ್ಕಾರದಿಂದ ಆಗ್ಬೇಕಲ್ವಾ? ಅಲ್ಲ, ಅದಕ್ಕೇನೆ ಒಂದು ಸಮಿತಿ ರಚನೆ ಮಾಡಿ ಈ ಕೆಲಸ ಆಗಬೇಕು ಅಂತ ಹೇಳೋದು. ಆಮೇಲೆ ಈಗ ಮಾರ್ಕೆಟಲ್ಲಿ ಮತ್ತು BDA ಕಾಂಪ್ಲೆಕ್ಸ್ಗಳಲ್ಲಿ ಹೇಳಿದ್ರು ಈಗ ಅನ್ನೋರು ಈ ಥರ ಅಲ್ಲಿ ಮಾಡಬೇಕು ಅಂತ. ಇದೇ ಮಾರ್ಕೆಟ್ಗಳಲ್ಲಿ ಏನು ಮಹಾನಗರ ಪಾಲಿಕೆ ಕಟ್ಟಿರುವಂಥ ಅಂಗಡಿಗಳನ್ನ ಯಾರೆಲ್ಲ ರಾಜಕೀಯ ಅಲ್ಲಿ MLA ಇರ್ಬೋದು, ಆ ರಾಜಕೀಯ ಪುಡಿಯಾರಿಗಳಿರ್ಬೋದು, ಅವ್ರ ಹೆಸರಿಗೆ 3 ಅಂಗಡಿ ಮಾಡಿಸ್ಕೊಂತಾರೆ, ಅವ್ರು ಇನ್ನೊಬ್ರಿಗೆ ಬಾಡಿಗೆ ಕೊಡ್ತಾರೆ, ಅವ್ರು ಇನ್ನೊಬ್ರಿಗೆ ಬಾಡಿಗೆ ಕೊಡ್ತಾರೆ. ಆ ರೀತಿ ಬಾಡಿಗೆ ಕಟ್ಕೋಬೇಕು. ಆ ಬಾಡಿಗೆ ವರ್ಕೌಟ್ ಆಗಲ್ಲ, ಅಲ್ಲಿ ಜನಗಳು ಬರಲ್ಲ ಆ ಮಾರ್ಕೆಟಿಗೆ. ಅದನ್ನ ಫಸ್ಟ್ ತಡೆ ಹಿಡಿಬೇಕು ಅಧಿಕಾರಿಗಳು ಮಾಡಿದ ಪ್ರಚಾರನ. ಇದೇ ನಮ್ಮ ಕೃಷ್ಣ ಬೈರೇಗೌಡರು ಮೊದಲು ಅದಕ್ಕೆ ಕಡಿವಾಣ ಹಾಕಬೇಕು. ಯಾವುದೇ ನೋಡಿ, ಒಂದು ಮಾರ್ಕೆಟ್ ಕಟ್ಟಿದ್ರು ಅಂದರೆ, ಸರ್ಕಾರದಿಂದ ಆಗಿರೋ ಮಾರ್ಕೆಟ್ ಕಟ್ಟಿದ್ರು ಅಂದರೆ ಯಾರಿಗೂ ಕೂಡ ಸಬ್ ಲೀಜ್ ಮಾಡಂಗಿಲ್ಲ ಅಂತ ಅಗ್ರಿಮೆಂಟಲ್ಲಿ ಇರುತ್ತೆ. ಆದರೂ ಕೂಡ ಇವ್ರೇನು ಮಾಡ್ತಾರೆ, ಯಾವುದೋ ಒಬ್ಬ ಮುಖಂಡ ಅಥವಾ ಸಂಘಟನೆ ಮುಖಂಡ ಇರ್ಬೋದು, ರಾಜಕೀಯ ಮುಖಂಡ ಇರ್ಬೋದು, ಮಹಾನಗರ ಪಾಲಿಕೆ ಮುಖಂಡ ಇರ್ಬೋದು, ಅವ್ರೇನು ಮಾಡ್ತಾರೆ, ಒಂದು ಅಂಗಡಿ ಬಾಡಿಗೆ ತೊಗೊಂತಾರೆ, ಫಸ್ಟ್ ಅರ್ಜಿ ಹಾಕೋಬಿಡ್ತಾರೆ, ಎಷ್ಟೊತ್ತಿಗೆ ಕಟ್ಟುತ್ತೆ, ಏನು ಮಾಡುತ್ತೆ, ಯಾರು ಹಾಕಿರೋ ಅವ್ರಿಗೆ ಇಮಿಡಿಯೇಟಾಗಿ ಕೊಡ್ತಾರೆ. ಅವ್ರಿಗೆ ಅರ್ಜಿ ಹಾಕಿದ್ದಕ್ಕೆ ಒಂದು ಅಂಗಡಿ ಅಲಾಟ್ ಮಾಡಿ ಕೊಡ್ತಾರೆ. ಆ ಅಂಗಡಿನ ಆ ಒಂದು ತಗೊಂಡಿರೋನೇ ಮಾಡಬೇಕಲ್ಲ ವ್ಯಾಪಾರನ, ಅವನು ಇನ್ನೊಬ್ಬನಿಗೆ ಬಾಡಿಗೆ ಕೊಡಬಾರ್ದು, ಆ ಬಾಡಿಗೆ ಕೊಟ್ಟಿದ್ದು ಇನ್ನೊಬ್ರಿಗೆ ಬಾಡಿಗೆ ಕೊಡಬಾರ್ದು. ಇದಕ್ಕೆ ಕಡಿವಾಣ ಹಾಕಿದಾಗ ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಶಾಶ್ವತ ನೆಲೆ ಸಿಗುತ್ತೆ. ಅವನೇನು ಫುಟ್ಪಾತ್ ವ್ಯಾಪಾರಿ ಈಗ ಅವ್ರ ತಾಯಿ ಮಾಡ್ತಾ ಇದ್ರೆ, ತಂದೆ ಮಾಡ್ತಾ ಇದ್ರೆ, ಮಗಗೆ ಮೊಮ್ಮಗಗೆ ಸಿಗುತ್ತೆ. ಇವ್ರು ಏನಾಗ್ಬಿಟ್ಟಿದೆ ಈಗ, ಇವರು ನೋಡಿ, ಇಲ್ಲೇ ನಮ್ಮ ಮಲ್ಲೇಶ್ವರಂ ಸಹಕಾರ ಸದನ ಒಂದಿಷ್ಟು ಸರ್ಕಾರಿದು ಮಾಳಿಗೆಗಳಿದ್ದಾವೆ. ನೀವು ಅಲ್ಲಿ ಹೋಗಿ, ಯಾರ್ದೋ ಹೆಸರಿಗಾಗಿದೆ ಅಂಗಡಿಗಳು, ಯಾರಿಗೋ ಬಾಡಿಗೆ ಕೊಟ್ಟಿದ್ದಾರೆ, ಯಾರಿಗೋ ಲೀಜಿಗೆ ಕೊಡ್ತಾರೆ. ಇದು ಯಾವ ರೀತಿ? ಮತ್ತೆ ಬಡವರಿಗೆ ಎಲ್ಲಿಂದ ಸಿಗುತ್ತೆ? ಈ ಕಡೆ ಫುಟ್ಪಾತಲ್ಲೂ ವ್ಯಾಪಾರ ಮಾಡಬೇಡಿ ಅಂತೀರಾ, ಈ ಕಡೆ ನಿಮ್ಮ ಸರ್ಕಾರಿ ಜಾಗಗಳ ಅಂಗಡಿಗಳನ್ನು ನಿಮ್ಮ ರಾಜಕೀಯ ಪುಡಾರಿಗಳಿಗೆ, ನಿಮ್ಮ ರಾಜಕೀಯ ಹಿನ್ನೆಲೆಯವರಿಗೆ, ಯಾರಿಗೂ ನಿಮ್ಗೆ ಬೇಕಾದವ್ರಿಗೆ ಮಾರಾಟ ಮಾಡ್ತೀರಾ. ಮತ್ತೆ ಎಲ್ಲಿ ಹೋಗ್ಬೇಕು ಅಮಾಯಕರಾಗಾದ್ರೆ? ಕರೆಕ್ಟ್. ಇದು ನಮ್ಮ ಪ್ರಶ್ನೆ. ಏನಾಗಿದೆ, ಎಷ್ಟೋ ಕಡೆ ನೋಡಿ, ಬೇಕಾದ್ರೆ ನಾಳೆಯಿಂದ ನೀವು GTV ಕನ್ನಡದವರು ಸಮೀಕ್ಷೆ ಮಾಡಿ, ನಾಳೆಯಿಂದ ನೀವು ನೋಡಿ ಎಷ್ಟು ಅಂಗಡಿಗಳು ಸಿಗಲಿ ಅಂತ ಸಿಗಬೇಕು, ಫುಟ್ಪಾತ್ ಅವ್ರಿಗೆ ಸಿಗಬೇಕು. ರಿಯಾಕ್ಷನ್ ಕೊಡೋದಾ? ಇದೇ ಇವರು ಹೇಳ್ತಾರೆ, ನಮ್ಮ ನ್ಯಾಯಾಲಯದ ಆದೇಶ ಇದೆ, ತೆರವು ಮಾಡ್ತೇವೆ ಅಂತ. ಇದೇ ನ್ಯಾಯಾಲಯ ಆದೇಶ ಈ ಬ್ಯಾನರ್ಗಳಿಗೆ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡದಕ್ಕೂ ಇದೆ. ಆದ್ರೆ ಇವತ್ತು ಗಲ್ಲಿಯಲ್ಲಿ ಬ್ಯಾನರ್ಗಳು, ಇವರದೇ ರಾಜಕೀಯ ಪಕ್ಷದ ಮುಖಂಡರುಗಳ ಬ್ಯಾನರ್ಗಳಿದೆ. DK ಶಿವಕುಮಾರ್ ಅವರೇ 50,000 ಕಟ್ಟಿದ್ದಾರೆ. ಆದ್ರೂ ಕೂಡ ಆ ಬ್ಯಾನರ್ನ ತೆರವು ಮಾಡೋದಕ್ಕೆ ಇದೇ ಕೃಷ್ಣ ಬೈರೇಗೌಡರು ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನೋಡೋಣ ಸರ್. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ.